ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಕಾಡು ಹಂದಿ ಬೇಟೆಗೆ ಅಳವಡಿಸಿದ್ದ ಕರಿಮದ್ದು ಸ್ಫೋಟಗೊಂಡು ಸಾಕು ನಾಯಿಯೊಂದು ಮೃತಪಟ್ಟಿದೆ. ಇನ್ನು ಮೈದನಹಳ್ಳಿ ಗ್ರಾಮದ ಸಿಂಗನಹಳ್ಳಿ ಕೆರೆ ಪ್ರದೇಶದಲ್ಲಿ ಈ ಘಟನೆ ಜರುಗಿದೆ ಎನ್ನಲಾಗಿದೆ. ಕಾಡು ಹಂದಿ ಬೇಟೆಗೆ ಅಳವಡಿಸಿದ್ದ ಕರಿಮದ್ದು ಸಾಕು ನಾಯಿ ತಿಂದ ವೇಳೆ ಭೀಕರ ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲಿ ನಾಯಿಯ ಸಾವು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮದ ಸಿಂಗನಹಳ್ಳಿ ಕೆರೆ ಪ್ರದೇಶದಲ್ಲಿ ಈ ಘಟನೆ ಜರುಗಿದೆ. ಮೈದನಹಳ್ಳಿ ಗ್ರಾಮದ ಅಶೋಕ್ ಅವರು ತಮ್ಮ ಸಾಕು ನಾಯಿಯೊಂದಿಗೆ ಬಯಲು ಶೌಚಾಲಯಕ್ಕೆ ತೆರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಸರ್ವೆ ನಂಬರ್ 25ರ ಕೆರೆ ಪ್ರದೇಶದಲ್ಲಿ ಕಾಡು ಹಂದಿ ಬೇಟೆಗಾಗಿ ಕರಿಮದ್ದು ಅಳವಡಿಸಲಾಗಿತ್ತು. ಇದನ್ನು ನಾಯಿ ತಿಂದ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ಸ್ಫೋಟದ ತೀವ್ರತೆಗೆ ನಾಯಿಯ ಬಾಯಿ ಛಿದ್ರಗೊಂಡು ಸ್ಥಳದಲ್ಲೇ ಮೃತಪಟ್ಟಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಹೆಚ್ಚುವರಿ ಎಸ್ಪಿ ಗೋಪಾಲ್, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ ಹಾಗೂ ಪಿಎಸ್ಐ ರಾಜೇಶ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜತೆಗೆ ಪಶು ವೈದ್ಯಾಧಿಕಾರಿ ಮನೋಹರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಬಳಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಎಫ್ಎಸ್ಎಲ್ ತಜ್ಞರ ತಂಡ ಹಾಗೂ ಶ್ವಾನದಳದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಫೋಟ ಸಂಭವಿಸಿದ ಪ್ರದೇಶದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕಾಡು ಹಂದಿ ಬೇಟೆಗಾಗಿ ಸ್ಫೋಟಕ ಅಳವಡಿಸಿದವರು ಯಾರು ಎಂಬುದು ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಮೈದನಹಳ್ಳಿಯ ಜಯಮಂಗಲಿ ಕೃಷ್ಣಮೃಗ ವನ್ಯಜೀವಿ ಪ್ರದೇಶದ ಸುತ್ತಮುತ್ತ ಅಕ್ರಮ ಬೇಟೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಕಾಡು ಪ್ರಾಣಿಗಳ ಬೇಟೆಗೆ ಕಡಿವಾಣ ಹಾಕಲು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದ್ದು, ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ಹೊರಬರಬೇಕಿದೆ. ಯಾರು ಮಾಡ್ತಾರಪ್ಪ ಅವೆಲ್ಲ ಊರಾಗ ಓಡಾಡೋದು ನೋಡಲ್ಲ ನೀವು ವ್ಯಕ್ತಿಗಳು. ನಮ್ಮೂರಾಗ ಯಾರು ನೋಡಲ್ಲಪ್ಪ, ಅಕ್ಕಪಕ್ಕದಲ್ಲಿ ನೋಡಪ್ಪ ಬರ್ತಿದ್ದಾರೆ ಅಂತ ಬೇಡ. ಯಾರು ಓಡಾಡ್ತಾರೆ ಯಾರು ಸಾಮಾನ್ಯ ಬರೋದು ಆಮೇಲೆ ಇದೆಲ್ಲ ಬಂದಾನೆ ಉತ್ಸವ ಅಲ್ಲೇ ಮನೆ ಇಲ್ಲ ಅಣ್ಣ, ಬರಲ್ಲ, ಯಾರು ಬರಲ್ಲ.